ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ಮೊದಲನೇದಕ್ಕೆ ರಜನಿಕಾಂತ್ ಅವರ ಜೈಲರ್ 2 ಬರ್ತಾ ಇರೋದ್ರ ಬಗ್ಗೆ ನಿಮ್ಗೆಲ್ಲ ವಿಷಯ ಗೊತ್ತೇ ಇದೆ. ಈ ಸಿನಿಮಾದಲ್ಲಿ ಈಗ ಸ್ಪೆಷಲ್ ಕ್ಯಾಮಿಯೋ ಆಗಿ ಶಾರುಖ್ ಖಾನ್ ಅವರು ಕೂಡ ಆಕ್ಟ್ ಮಾಡೋದಾಗಿ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಫಿಷಿಯಲ್ ಆಗಿ ಮೂವಿ ಟೀಮ್ ಕಡೆಯಿಂದ ಯಾವ್ದೇ ರೀತಿಯ ಅಪ್ಡೇಟ್ ಬಂದಿಲ್ಲ, ಬಟ್ ಇದು ಫ್ಯಾನ್ ಥಿಯರಿ ಅಷ್ಟೇನೆ. ಇನ್ನ ರಣವೀರ್ ಸಿಂಗ್ ಅವರ ದುರಂಧರ್ 2 ಬರ್ತಾ ಇದೆ, ದಿ ರಿವೆಂಜ್ ಅನ್ನೋ ಒಂದು ಟೈಟಲ್ ನ ಇಟ್ಕೊಂಡು. ಆಲ್ರೆಡಿ ಟೀಸರ್ ನ ಬಿಟ್ಟಿದ್ದಾರೆ. ಇದು ಟೀಸರ್ ಅಂತ ಅನ್ನಕ್ಕಾಗಲ್ಲ, ಪಾರ್ಟ್ 1 ಅಲ್ಲೇ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಿಟ್ಬಿಟ್ಟಿದ್ರು, ಅದನ್ನೇ ಮತ್ತೆ ರಿಪೀಟೆಡ್ ಆಗಿ ಪಾರ್ಟ್ 2 ಟೀಸರ್ ಅಂತ ಬಿಟ್ಟವ್ರೆ. ಬೈ ದ ಬೈ ಈ ಸಲ ಇದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಆಗ್ತದೆ. ಕನ್ನಡದಲ್ಲೂ ಕೂಡ ರಿವೆಂಜ್ ತಗೋತೀನಿ ಅಂತ ಸ್ಟ್ರಾಂಗ್ ಆಗಿ ಕೂತಿದ್ದಾರೆ ಮಾರ್ಚ್ 19ನೇ ತಾರೀಕಿಗೆ. ಇನ್ನ ಈ ಕಡೆ ನಮ್ ರಾಕಿ ಬೈ ಏನ್ ಸಾಮಾನ್ಯದವ್ರ ತಲೆ ಮೇಲ್ ತಲೆ ಬೆಳ್ಳಿ, ನಿನ್ ಮೇಲ್ ದೀಪಿಕಾ ಬೆಳ್ಳಿ, ನಾನು ಮಾರ್ಚ್ 19ಕ್ಕೆ ಬರ್ತೀನಿ, ಯಾರ್ ಗೆಲ್ತಾರ ನೋಡೇ ಬಿಡೋ. ಅದು ಅಲ್ಲದೆ IMDb ಇಂಡಿಯನ್ ಸ್ಪಾಟ್ ಲೈಟ್ ಲಿಸ್ಟ್ ಅಲ್ಲಿ ನೋಡೋದಾದ್ರೆ ಟಾಕ್ಸಿಕ್ ನಂಬರ್ 1 ಸ್ಟೇಜ್ ಅಲ್ಲಿ ಇದೆ. ಜನಗಳೆಲ್ಲ ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇರೋದು ಟಾಕ್ಸಿಕ್ ನಂಬರ್ 1. ಇದ್ರ ಜೊತೆಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ದುರಂಧರ್ 2 ಒಳಗಡೆ ಆಮಿ ಗೌತಮಿ ಅವರು ಕೂಡ ಸಣ್ಣದಾಗಿ ಕ್ಯಾಮಿಯೋ ಅಪಿಯರೆನ್ಸ್ ನ ಕೊಡ್ತಾ ಇದಾರೆ ಅಂತ ಲೈಟ್ ಆಗಿ ಇನ್ಫಾರ್ಮೇಶನ್ ಇದೆ. ಅದು ಅಲ್ಲದೆ ಈ ಸಿನಿಮಾದೊಳಗಡೆ ಆಮಿ ಗೌತಮಿ ಅವರು ಆಕ್ಷನ್ ಸೀಕ್ವೆನ್ಸ್ ಒಳಗಡೆ ಕಾಣಿಸ್ಕೊತಾರೆ ಅಂತಾನು ಕೂಡ ಹೇಳ್ತಾ ಇದಾರೆ, ಫೈಟ್ ಸೀನ್ ಒಳಗಡೆ. ಇನ್ನ ನಮ್ಮ ರಾಕಿ ಬೈ ಟಾಕ್ಸಿಕ್ ಸಿನಿಮಾ ಎಂಟೈರ್ ಆಂಧ್ರ ಹಾಗೆ ತೆಲಂಗಾಣ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು SVC ರಿಲೀಸ್ ಅವರು. ಜೊತೆಗೆ ಈ ಸಿನಿಮಾ ಆಂಧ್ರದಲ್ಲಿ 120 ಕೋಟಿಗೆ ಡಿಸ್ಟ್ರಿಬ್ಯೂಟ್ ಆಗಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ಇನ್ನ ಎಂಟೈರ್ ಇಂಡಿಯಾ ಯಾವ್ಯಾವ ಸ್ಟೇಟ್ ಅಲ್ಲಿ ಎಷ್ಟೆಷ್ಟಕ್ಕೆಲ್ಲ ಸೇಲ್ ಆಗಿರ್ಬೋದು ಜಸ್ಟ್ ಇಮೇಜಿನ್ ಮಾಡ್ಕೊಳ್ಳಿ. ಇನ್ನ ಮಲಯಾಳಂ ಇಂಡಸ್ಟ್ರಿಯಿಂದ DQ ಅವರ ಮತ್ತೊಂದು ಸಿನಿಮಾ ಐ ಆಮ್ ಗೇಮ್. ಈ ಸಿನಿಮಾ ಇದೇ ವರ್ಷ ಓಣಂಗೆ ರಿಲೀಸ್ ಮಾಡೋದಕ್ಕೆ ಮೂವಿ ಟೀಮ್ ರೆಡಿ ಆಗಿದೆ. ಅಫಿಷಿಯಲ್ ಆಗಿ ಪೋಸ್ಟರ್ ಬಿಡೋದ್ರ ಮುಖಾಂತರ ಕನ್ಫರ್ಮ್ ಮಾಡಿದ್ದಾರೆ ಮೂವಿ ಟೀಮ್. ಇಲ್ಲಿ DQ ಅವರು ತುಂಬಾನೇ ವೈಲೆನ್ಸ್ ಜೊತೆ ಕಾಣಿಸ್ಕೊತಾ ಇದಾರೆ. ಅಂದ್ರೆ ಮಾರ್ಕೋಗೆ ಟಕ್ಕರ್ ಕೊಡ್ಲೇಬೇಕು ಅಂತ ಇವರು ಪ್ಲಾನ್ ಹಾಕೊಂಡ್ಬಿಟ್ಟವ್ರೆ. ನೋಡೋಣ ಹಾಗಿದ್ರೆ ಈ ಸಿನಿಮಾ ಯಾವ ರೀತಿ ಬರ್ಬೋದು. ರೀಸೆಂಟ್ ಆಗಿ ಡಾಲಿ ಧನಂಜಯ ಅವರು ಚಿಕನ್ ಮಟನ್ ಎಲ್ಲ ತಿಂದಿರೋದೆಲ್ಲ ತುಂಬಾನೇ ವೈರಲ್ ಆಯ್ತು. ಜನಗಳೆಲ್ಲ ಏನ್ ಮರೆಯ ನೀನು ಆ ಜಾತಿಯವನಾಗಿ ಇದ್ಕೊಂಡು ಹಿಂಗೆಲ್ಲ ಮಾಡ್ಬೋದಾ ಅಂತೆಲ್ಲ ಪ್ರಶ್ನೆ ಮಾಡ್ಬಿಟ್ರು. ಅದಕ್ಕೆ ಖಡಕ್ ಆಗಿರೋ ಉತ್ತರ ಕೊಟ್ಬಿಟ್ಟು ಎಲ್ರ ಬಾಯಿಗೂ ಬೆಳ್ಳಿ ಇಟ್ಕೊಳಂಗ್ ಮಾಡ್ಬಿಟ್ರು. ಅದೇ ಗ್ಯಾಪ್ ಅಲ್ಲಿ ಒಂದ್ ಪ್ರಶ್ನೆನೂ ಕೇಳಿದ್ರು ಡಾಲಿ ಧನಂಜಯ ಅವ್ರನ್ನ. ಉತ್ತರಾಖಂಡ ಸಿನಿಮಾ ಏನಾಯ್ತು ನಿಂತ್ಕಿತೈತೆ ಹಿಂಗೆ ಸರ್ ಅಂತ ಕೇಳಿದಾಗ, ಸದ್ಯಕ್ಕೀಗ ಈ ಸಿನಿಮಾ ಸ್ಟಾಪ್ ಆಗಿ 1 ವರ್ಷನೇ ಆಗೋಯ್ತು. ಡೈರೆಕ್ಟರ್ ಕಡೆಯಿಂದನೂ ಏನು ರೆಸ್ಪಾನ್ಸ್ ಇಲ್ಲ, ಪ್ರೊಡ್ಯೂಸರ್ ಕಡೆಯಿಂದನೂ ಏನು ರೆಸ್ಪಾನ್ಸ್ ಇಲ್ಲ. ಅವ್ರು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಮೇಲೆ ಸಿನಿಮಾ ಮತ್ತೆ ರೀಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ನಾನು ಕಾಯ್ತೀನಿ, ನೀವು ಕಾಯ್ರಿ ಅಂತ ಅಫಿಷಿಯಲ್ ಆಗಿ ಖಡಕ್ ಆಗಿ ಉತ್ತರ ಕೊಟ್ಬಿಟ್ರು. ನನ್ನ ಕೇಳೋದಾದ್ರೆ ಈ ಸಿನಿಮಾ ಆಗೋದು ಡೌಟು. ಯಾಕಂದ್ರೆ ಈ ಸಿನಿಮಾದಲ್ಲಿ ತುಂಬಾನೇ ಮಲ್ಟಿ ಸ್ಟಾರ್ಸ್ ಗಳನ್ನ ನೀವು ನೋಡಬಹುದು. ತಮಿಳ್ ಇಂಡಸ್ಟ್ರಿಯಿಂದನೂ ಬರ್ತಾ ಇದಾರೆ, ತೆಲುಗು ಇಂಡಸ್ಟ್ರಿಯಿಂದನೂ ಕೂಡ ಬರ್ತಾ ಇದಾರೆ. ಅವ್ರಿಗೆಲ್ಲ ಕಾಸ್ಟ್ ಕೊಡಬೇಕು ಅಂದ್ರೆ ಪ್ರೊಡ್ಯೂಸರ್ ಸ್ವಲ್ಪ ಜಾಬ್ ನ ಅರ್ದು ದುಡ್ಡನ್ನ ಚೆಲ್ಲಬೇಕಾಗತ್ತೆ. ಇದ್ರ ಜೊತೆಗೆ ರಮ್ಯಾ ಮೇಡಮ್ ಬೇರೆ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಲ್ಲ ಅನ್ಕೊಂಡು ಓಡಾಬಿಟ್ರು. ಇನ್ನು ಒಳಗಡೆ ಬೇರೆ ರೀತಿ ದೊಡ್ಡ ಸಮಸ್ಯೆಗಳಾಗಿದಾವೆ ಅಂತ ಇನ್ಫಾರ್ಮೇಶನ್ ಇದೆ, ಆದ್ರೆ ಯಾರು ರಿವೀಲ್ಡ್ ಮಾಡಿಲ್ಲ. ನನ್ನ ಕೇಳೋದಾದ್ರೆ ಈ ಸಿನಿಮಾ ತಿರ್ಗಾ ರೀಸ್ಟಾರ್ಟ್ ಆಗೋದು ಡೌಟೇನೆ, 90% ಡೌಟೇನೆ. ಲಾಸ್ಟ್ ವೀಕ್ ಹೇಳಿದ್ದೆ ಧನುಷ್ ಅವರ 55ನೇ ಸಿನಿಮಾದಲ್ಲಿ ಶ್ರೀಲೀಲಾ ಮೇಡಮ್ ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡೋದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅಂತ. ಇದರಲ್ಲಿ ಸಾಯಿ ಅಭಿಯಂಕರ್ ಅವರು ಮ್ಯೂಸಿಕ್ ಕೊಡ್ತಾ ಇದಾರೆ ಅಂತಾನು ಕೂಡ ಹೇಳಿದ್ದೆ. ಇದೀವಾಗ ಇನ್ನೊಂದು ಅಫಿಷಿಯಲ್ ಸ್ಟೇಟ್ಮೆಂಟ್, ಇದೇ ಸಿನಿಮಾದಲ್ಲಿ ಸಾಯಿ ಪಲ್ಲವಿ ಅವರು ಕೂಡ ಅಫಿಷಿಯಲ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಧನುಷ್ ಅವ್ರ ಜೊತೆಗೆ. 8 ವರ್ಷದ ಹಿಂದೆ ಮಾರಿ 2 ಅಲ್ಲಿ ಆಕ್ಟ್ ಮಾಡಿದ್ರು ರೌಡಿ ಬೇಬಿ ಆಗಿ. ಇವಾಗ ಈ ಸಿನಿಮಾದಲ್ಲಿ ಧನುಷ್ ಅವ್ರ ಜೊತೆಗೆ ಮತ್ತೆ ಆಕ್ಟ್ ಮಾಡ್ತಾ ಇದಾರೆ ಸಾಯಿ ಪಲ್ಲವಿ ಅವರು. ಇದ್ರ ಜೊತೆಗೆ ಸಿನಿಮಾದಲ್ಲಿ ಮಮ್ಮೂಟಿ ಅಂಕಲ್ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಅಫಿಷಿಯಲ್ ಆಗಿ ಬಂದ್ಬಿಟ್ಟಿದೆ. ಇಲ್ಲಿ ಮಮ್ಮೂಟಿ ಅಂಕಲ್ ಅವರು ಧನುಷ್ಗೆ ಫಾದರ್ ಆಗಿ ಆಕ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ರೂಮರ್ಸ್ ಕೂಡ ಇದೆ. ಆಕ್ಟ್ ಮಾಡ್ತಾ ಇರೋದೇನೋ ಕನ್ಫರ್ಮ್, ಬಟ್ ಅದೇ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡ್ತಾರೆ ಅನ್ನೋದು ರೂಮರ್ಸ್. ಇದಿಷ್ಟು ಅಫಿಷಿಯಲ್ ಆಗಿ ಇವಾಗ ಕನ್ಫರ್ಮ್ ಆಗಿದೆ. ಈ ವಾರದ ಹಾಟೆಸ್ಟ್ ನ್ಯೂಸ್, ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ 1 ಸೂಪರ್ ಹಿಟ್ ಆಗಿದ್ದೆ ತಡ ಇವರ ಸಂಭಾವನೆ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಇವ್ರನ್ನ ಹಿಡ್ಕೊಳ್ಳೋದು ಬಹಳ ಕಷ್ಟ. ಈಗ ಒಂದು ಸಿನಿಮಾ ಮಾಡೋದಕ್ಕೆ ಈಗ ಇವರು ಚಾರ್ಜ್ ಮಾಡ್ತಾರೆ 85 ಕೋಟಿ. ಹೌದು, ನೀವು ಕೇಳಿಸ್ಕೊಂಡಿರೋದು ಕರೆಕ್ಟ್ ಆಗೇ ಇದೆ, 85 ಕೋಟಿನ ಚಾರ್ಜ್ ಮಾಡ್ತಾರೆ ಈಗ ರಿಷಬ್ ಶೆಟ್ಟಿ ಅವರು. ಯಾವ್ದೇ ಸಿನಿಮಾ ಮಾಡಿದ್ರು ಮುಂದೆ ಇನ್ನು ಜಾಸ್ತಿನೇ ಆಗುತ್ತೆ, ಹೇಳಕ್ಕಾಗಲ್ಲ. 100 ಕೋಟಿ ಚಾರ್ಜ್ ಮಾಡಿದ್ರು ಮಾಡ್ತಾರೆ ಪಕ್ಕ. ಲಾಸ್ಟ್ ವೀಕ್ ಕಲ್ಟ್ ಅಂತ ಒಂದ್ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾನ ಸಿದ್ದರಾಮಯ್ಯ ಅವ್ರನ್ನ ಕರ್ಕೊಂಡೋಗಿ ಪ್ರೈವೇಟ್ ಆಗಿ ತೋರಿಸಿದ್ದಾರೆ ಜಮೀರ್ ಅಂಕಲ್ ಅವರು. ನಮ್ದು ಮಗದು ಸಿನಿಮಾಗೆ ಬಂದಿದೆ, ಬಂದ್ಬಿಡಿ ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡಿ ಅಂತ ರಿಕ್ವೆಸ್ಟ್ ಗೆ ಮಾಡ್ಕೊಂಡಿರೋದ್ರಿಂದ ಸಿದ್ದರಾಮಯ್ಯ ಅಂಕಲ್ ಅವರು ಹೋಗಿ ನೀಟಾಗಿ ನೋಡ್ಕೊಂಡ್ ಬಂದವ್ರೆ, ಚೆನ್ನಾಗಿ ಹೊಗಳ್ಬಿಟ್ಟವ್ರೆ. ಇದೇ ಗ್ಯಾಪ್ ಅಲ್ಲಿ ಸಿಕ್ಕಿದ್ದ ಚಾನ್ಸ್ ಅಂತ ಲ್ಯಾಂಡ್ ಲಾರ್ಡ್ ಟೀಮ್ಗೆ ಟ್ಯಾಕ್ಸ್ ಅಲ್ಲಿ ಹೊಡೆದವ್ರೆ. ಟ್ಯಾಕ್ಸ್ ಅಲ್ಲಿ ಕಟ್ಟಬೇಕು, ಇಲ್ಲ ಅಂದ್ರೆ ಬಿಡಲ್ಲ ನಿಮ್ನ ಕಟ್ಟಬೇಕು. ಸಿದ್ದರಾಮಯ್ಯ ಅವರು ಅವಾಗ ಕೀಳ್ ಜನಗಳಿಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವಾಗ ಬಂದು ದೊಡ್ಡದಾಗೆಲ್ಲ ಭಾಷಣ ಮಾಡ್ಬಿಟ್ಟು ಹೋಯ್ತಾರೆ. ಆದ್ರೂ ಕೂಡ ಈ ಸಿನಿಮಾಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಯಾಕೆ ಹಾಕಿದ್ರು ಆವಾಗ ನನಗ್ ಗೊತ್ತಾಯ್ತು, ಇವೆಲ್ಲ ರಾಜಕೀಯ, ಮೇಲ್ನೋಟಕ್ಕೆ ಅಷ್ಟೇ ಚೆನ್ನಾಗಿರ್ಬೇಕು, ಅವಾಗ ಒಳಗಡೆ ಹಾಕೊಂಡ್ ತುಳಿತಾ ಇರಬೇಕು. ಇದು ಅವರ ಸೀಕ್ರೆಟ್ ಗಳು. ಇನ್ನ ಶ್ರೀಮುರಳಿ ಅವರ ಉಗ್ರ ಯುಧಂ ಅನ್ನೋ ಒಂದು ಸಿನಿಮಾ ಅನೌನ್ಸ್ಮೆಂಟ್ ಆಗಿತ್ತು. ಈಗಾಗಲೇ ಸಿನಿಮಾದ ಶೂಟಿಂಗ್ 50 to 60% ಅಫಿಷಿಯಲ್ ಆಗಿ ಕಂಪ್ಲೀಟ್ ಆಗ್ಬಿಟ್ಟಿದೆ. ರ್ಯಾಪ್ ಅಪ್ ಮಾಡೋದ್ರ ಜೊತೆಗೆ ಈ ಸಿನಿಮಾದ
ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಅವ್ರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಸಿ ಬಿಟ್ಬಿಟ್ಟಿದ್ದಾರೆ. ಸಿನಿಮಾನ ಪ್ಯಾನ್ ಇಂಡಿಯಾ ಲೆವೆಲ್ ತಗೊಂಡೋಗ್ಬೇಕು ಅಂತಾನು ಕೂಡ ಡಿಸ್ಕಸ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಪುರಾತನ ಕಾಲದ ಸ್ಟೋರಿ ಆಗಿರೋದ್ರಿಂದ ಸ್ಟೋರಿ ಮೇಲೆ ಫೋಕಸ್ ಮಾಡಿದ್ರೆ ಬೆಟರ್. ಇನ್ನು ನಮ್ ಕನ್ನಡದಲ್ಲಿ ಮತ್ತೊಂದು ವೆಬ್ ಸೀರೀಸ್ ತಾಂಡವ ಆಡೋದಕ್ಕೆ ರೆಡಿ ಆಗಿದೆ. ರಾಘವಣ್ಣ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಆಕ್ಟ್ ಮಾಡ್ತಾರಂತ ಮತ್ತೊಂದು ವೆಬ್ ಸೀರೀಸ್ ರಾಕ್ಷಸ ಇದೇ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ZEE5 ನೋಡಬಹುದು ಈ ವೆಬ್ ಸೀರೀಸ್ ನ. ನೀವು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಪೋಸ್ಟರ್ ಗಳೇ ಈ ರೀತಿ ನಮ್ಮನ್ನ ಭಯ ಪಡಿಸ್ತಾ ಇದಾವೆ ಅಂದ್ರೆ ವೆಬ್ ಸೀರೀಸ್ ಇನ್ಯಾವ ರೀತಿ ಭಯ ಪಡಿಸಬಹುದು ಅಂತ ಎಕ್ಸೈಟ್ ಆಗಿದ್ದೀನಿ. ಇನ್ನು ರಾಕಿಂಗ್ ಸ್ಟಾರ್ ರಣಬೀರ್ ಕಪೂರ್, ಸಾಯಿ ಪಲ್ಲವಿ ಇವರೆಲ್ಲ ಆಕ್ಟ್ ಮಾಡ್ತಾರೋ ಅಂತ ರಾಮಾಯಣ ಸಿನಿಮಾದಲ್ಲಿ ಮತ್ತೊಂದು ಕಾಸ್ಟಿಂಗ್ ಆಡ್ ಆಗಿದೆ. ಹೌದು, ರಾಘವ್ ಜುಯಲ್ ಅವರು ಆಕ್ಟ್ ಮಾಡ್ತಾ ಇದಾರೆ ಈ ಸಿನಿಮಾದಲ್ಲಿ. ರಾವಣನ ಮಗ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಮಗ ಮೇಘಾನಂದ್ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಇವಾಗ ರಾಘವ್ ಜುಯಲ್ ಅವರು. ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಇನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗ ತುಂಬಾನೇ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ತಾರೋ ಅಂತ ನ್ಯೂಸ್. ಕನಕಪುರದ ಶ್ರೀನಿವಾಸ್ ಅವರು ರೀಸೆಂಟ್ ಆಗಿ ದರ್ಶನ್, ಪುನೀತ್ ರಾಜ್ಕುಮಾರ್ ಇನ್ನು ಎಕ್ಸೆಟ್ರಾ ಬೇರೆ ಅವರು ಎಲ್ರಿಗೂ ಕೂಡ ಆನ್ ಕ್ಯಾಮ್ರಾದಲ್ಲಿ ಬೇರೆ ರೀತಿನೇ ಮಾತಾಡ್ಬಿಟ್ಟಿದ್ದಾರೆ. ವಲ್ಗಾರಿಟಿಯಾಗಿ ಚೇಂಬರ್ ಗಳೇ ಎದ್ದು ತಾಂಡವಾಡ್ತಾ ಇದಾವೆ ಅವ್ರು ಮಾತಾಡಿರೋ ಮಾತುಗಳನ್ನ ಕೇಳ್ಕೊಂಡು. ಸೊ ಏನ್ ನಡೆದಿರ್ಬೋದು ಇಲ್ಲಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆದಿರುವಂತ ಸ್ಟೋರಿ ಆದ್ರೂ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಕ್ರ್ಯಾಕ್ ಮಾಡಿ ಡೆಡಿಕೇಟೆಡ್ ವಿಡಿಯೋ ಆಗಿ ಬರ್ತೀನಿ. ಅಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಹೊಡ್ಕೊಂಡು ಕಾಯ್ತಾ ಇರಿ. ಏನ್ ಹೇಳಿ, ಗಂಟೆ ಹೊಡ್ಕೊಂಡು ಕಾಯ್ತಾ ಇರಿ. ಇನ್ನ ಅಲ್ಲು ಅರ್ಜುನ್ ಅಟ್ಲಿ ಜೊತೆ ಕಾಂಬಿನೇಷನ್ ಮಾಡ್ತಾ ಇರುವಂತ AA22 ಈ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ಆಲ್ರೆಡಿ ಹೀರೋಯಿನ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಜೊತೆಗೆ ರೂಮರ್ಸ್ ಇದೆ ಈ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಟೊವಿನೋ ಥಾಮಸ್ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ. ರೂಮರ್ಸ್ ಇದ್ರ ಜೊತೆಗೆ ಹೇಳ್ತಾ ಇದಾರೆ ಈ ಸಿನಿಮಾದಲ್ಲಿ ರಶ್ಮಿಕಾ ಮಂಡಣ್ಣ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ ಆಸ್ ಅ ಕೀ ರೋಲ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ದೊಡ್ಡದಾಗಿ ಏನೋ ಒಂದು ನಿಧಿನ ಹುಡ್ಕೋಕ್ ಹೋಗ್ತೀವಿ, ಅಲ್ಲೊಂದು ದೊಡ್ಡ ಡೋರ್ ಇರ್ತದೆ, ವಿಚಿತ್ರವಾಗಿ ಸಸ್ಪೆನ್ಸ್ ಆಗಿರುವಂತ ಡೋರ್ ಅದು. ಅದನ್ನ ಓಪನ್ ಮಾಡೋದಕ್ಕೆ ಒಂದು ಮಾಸ್ಟರ್ ಕೀ ಇರ್ತದಲ್ಲ, ಆ ತರ ಈ ಸಿನಿಮಾದಲ್ಲಿ ಆ ಮಾಸ್ಟರ್ ಕೀ ಆಗಿರುವಂತ ಕ್ಯಾರೆಕ್ಟರ್ ನ ರಶ್ಮಿಕಾ ಮಂಡಣ್ಣ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಅಂದ್ರೆ ಮೇನ್ ಕೀ ರೋಲ್ ಅಂತೆ ಅವರು ಈ ಸಿನಿಮಾದಲ್ಲಿ. ಇದು ಜಸ್ಟ್ ರೂಮರ್ ಅಷ್ಟೇನೆ, ರೂಮರ್ಸ್ ಆಗಿ ಇಟ್ಕೊಳ್ಳಿ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್